ಪ್ರಾರಬ್ಧ ಕರ್ಮೆ. ಈ ಜನ್ಮನೇ ಪ್ರಾರಬ್ಧ ಕರ್ಮ. ಕರ್ಮ ಅಂದ್ರೇನು? ನಾವು ಮಾಡೋಂಥ ಕೆಲಸ. ಅದಕ್ಕೆ ನಿಮಗೆ ಈ ನಾವು ಕೊಟ್ಟಿರುವಂತಹ 6 ಅರಿವುಗಳನ್ನ 6 ಸೆನ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ. ಆ ಕರ್ಮವನ್ನಾದ್ರೂ ಕರೆಕ್ಟಾಗಿ ಮಾಡಪ್ಪ, ನಿನ್ನ ಬಾಯಲ್ಲಿ ಒಳ್ಳೆಯ ಮಾತನ್ನಾಡಪ್ಪ, ಕೈಯಲ್ಲಾದಷ್ಟು ಒಳ್ಳೆ ಕೆಲಸ ಮಾಡಪ್ಪ, 4 ಜನಕ್ಕೆ ಒಳ್ಳೇದು ಮಾಡು, ಇಲ್ಲ ಅಂದ್ರೆ ಸೈಲೆಂಟ್ ಆಗಾದ್ರೂ ಇರು. ಅಂದ್ರೆ ಕರ್ಮ ಅಂದ್ರೆ ಬಹಳಷ್ಟು ಜನ ನಾವ್ ಏನೋ ಕೆಟ್ಟದ್ ಮಾಡಿದ್ರೆ ಕರ್ಮ ಅನ್ಕೋತಾರೆ, ಇಲ್ಲ ಹಾಗಿಲ್ವಲ್ಲ ಗುರುಗಳೇ? ಕರ್ಮ ಅಂದ್ರೆ ನಾವು ಮಾಡೋಂಥ ಕೆಲಸ. ಅದಕ್ಕೆ ಅದು ಕರ್ಮ ಥಿಯರಿನೇ ಬೇರೆ ಇರ್ತದೆ, ಕರ್ಮ ಸಿದ್ಧಾಂತ ಬೇರೆ ಹೇಳ್ತದೆ. ನಾ ಮಾಡೋಂಥ ಎಲ್ಲ ಕೆಲಸದಲ್ಲೂ ಕರ್ಮ ಥಿಯರಿ ಅಪ್ಲೈ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಏನು ಬೇಕು ಏನು ಬೇಡ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಆದರೆ ಗೊತ್ತಿಲ್ಲದೆ ನಾವಿಲ್ಲೂ ಹೋಗ್ತಾ ಇದ್ವಿ, ಒಬ್ಬರ ಮೇಲೆ ಒಬ್ಬರು ಬೀಳ್ತಾ ಇದ್ವಿ, ಕಾಂಪಿಟೇಷನ್ ಆಗ್ತಾ ಇದೆ, ಓವರ್ಟೇಕ್ ಮಾಡ್ತಾ ಇದ್ವಿ. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಾನು ಹೆಂಗಿರಬೇಕು, ನನ್ನ ಜೊತೆಲೇ ಓದೋನು ಅವ್ನು ಇವತ್ತು ಹಂಗೆ ಹೋಗ್ಬಿಟ್ಟು ಅಷ್ಟು ಲೆವೆಲ್ಗೆ ಹೋಗ್ಬಿಟ್ಟಿದ್ದೇನೆ, ನಾನು ಇನ್ನೂ 2 ವೀಲರಲ್ಲೇ ಓಡಾಡ್ತಿದ್ದೀನಿ. ಇದೆಲ್ಲ ಏನಾಗಿದೆ ಅಂದರೆ ಕಂಪ್ಯಾರಿಸನ್ ಜಾಸ್ತಿ ಆಗಿದೆ. ಯಾಕೆ ಬೇಕು? ದೇವರು ನಾನು ಎಷ್ಟು ಹೈಟ್ ಇರಬೇಕು ಅಷ್ಟು ಹೈಟು, ನನ್ನ ಮುಖದ ಕಡೆ ಏನಿರ್ತದೋ ಅಷ್ಟೇ ಇರ್ತದೆ, ನಾನು ಏನು ಬೆಳಗಿರ್ಬೇಕು ಅಷ್ಟೇ ಇರ್ತಾನೆ. ಎಕ್ಸ್ಟ್ರಾ ಮಾಡ್ಕೋಬೇಕು ಅಂದರೆ ನಾನು ಹೈಟ್ ಆಗೋದು ಆಗಲ್ಲ, ಬೆಳಗಾಕೋಬೇಕು ಅಂದರೆ ಸುಮ್ಮನೆ ಬೂದಿ ಹಚ್ಕೋಬೇಕು. ಅದೇ ರೀತಿ ನನಗೇನು ಯೋಗ ಕೊಟ್ಟಿದ್ದಾನೋ ಅಷ್ಟು ಮಾತ್ರ ದೇವ್ರು ಕೊಟ್ಟಿರ್ತಾನೆ. ಅದೇ ರೀತಿ ಈ ಜನ್ಮದಲ್ಲಿ ನಾನು ಏನು ಕರ್ಮ ಮಾಡ್ತೀನೋ ಅದು ಮುಂದಿನ ಜನ್ಮಕ್ಕೆ ಕನ್ಸಿಡರ್ ಆಗುತ್ತೆ, ಮುಂದಿನ ಜನ್ಮ ಅದು ಕ್ಯಾರಿ ಓವರ್ ಆಗುತ್ತೆ. ಈಗಲೇ ನಾನು ಇನ್ನೂ ಅಷ್ಟು ಪಾಪ ಮಾಡಿ ತಿರ್ಗಾ ಅದು ಮುಂದಿನ ಜನ್ಮಕ್ಕೂ. ಅದಕ್ಕೆ ಮಾನವ ಜನ್ಮ ದೊಡ್ಡದ್ದು, ಅದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿರೋ ದಾಸೆ ಅಂತ ಅದ್ಭುತವಾದಂತಹ ವಿಚಾರ. ಆ ಕಾರಣದಿಂದ ಹಾನಿ ಮಾಡೋಂಥದ್ದು ಬೇಡ, ಅದನ್ನ ಉಪಯೋಗಿಸ್ಕೊಳ್ಳೋಣ.